ವಾಗಿರುವಂಥ ಬಸವತೀರ್ಥ ಮಠದ ಇವತ್ತಿನ ದಿನ ಏನಪ್ಪ ಅಂದರೆ 20ನೇ ತಾರೀಕಿನಂದು ಒಂದು ಅಗ್ನಿ ಪೂಜೆ, 21ರಂದು ಏನು ಒಂದು ರಥೋತ್ಸವ, ಭವ್ಯವಾದಂಥ ರಥೋತ್ಸವವನ್ನು ಈ ಬಾರಿ ಅದ್ಧೂರಿಯಾಗಿ ನಡೆದಿದೆ. ಭಾಳಷ್ಟು ಜನಸಾಗರವೇ ಸೇರಿದೆ. ಹಾಗಾದರೆ ಬನ್ನಿ ಇದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಬಸವತೀರ್ಥ ಪಂಚ ಕಮಿಟಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಬಹು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಜರುಗಿತು. ಇದು ಸರಿಸುಮಾರು 30-35 ವರ್ಷದಿಂದ ಈ ಜಾತ್ರವನ್ನು ನಡ್ಕೊಂಡು ಬಂದಾಯಿದೆ. ಇದು ಸುತ್ತಮುತ್ತಲಿನ ಗ್ರಾಮಸ್ಥರು ಅಂತಂದರೆ ಇದು ಸೀಮೆ ಉದ್ಭವ ಮೂರ್ತಿಯಾಗಿರ್ತಕ್ಕಂಥ ವೀರಭದ್ರ. ಆ ವೀರಭದ್ರ ಕಲ್ಲೂರು, ಕಟ್ಟಳ್ಳಿ, ಬೋರಂಪಳ್ಳಿ ಮತ್ತು ಗಡವಂತಿ, ಹುಮ್ನಾಬಾದು, ಬಸಂಪೂರು ಈ ರೀತಿಯಾದಂಥ 5-6 ಊರುಗಳ ಒಂದು ಸೀಮೆಯಲ್ಲಿ ಇರ್ತಕ್ಕಂಥ ಒಂದು ಉದ್ಭವವಾಗಿರ್ತಕ್ಕಂಥ ವೀರಭದ್ರೇಶ್ವರ ಭಾಳಷ್ಟು ಒಂದು ಜನರಿಗೆ ಏನು ಬೇಕಾಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ಬಂದು ಇಲ್ಲಿ ಬೇಡ್ಕೊಂಡಿದ್ದಾಗ ಅವರಿಗೆ ಒಂದು ವರವನ್ನು ಕೊಟ್ಟು ಆಶೀರ್ವಾದ ಮಾಡ್ತಕ್ಕಂಥ ಪವಿತ್ರ ಸ್ಥಾನವಾಗಿರ್ತಕ್ಕಂಥದ್ದು. ಈ ರೀತಿ ಪ್ರತಿ ವರ್ಷದಂತೆ ಎಲ್ಲ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಅಣ್ಣ ತಮ್ಮಂದರಂತೆ ಇಲ್ಲಿ ನಾವು ಬಹಳ 5-6 ಊರುಗಳ ಒಂದು ಜಾತ್ರಾ ಮಹೋತ್ಸವವನ್ನು ಮಾಡಿಕೊಂಡು ಬಹು ವಿಜೃಂಭಣೆಯಿಂದ ನಾವು ಆಚರಿಸ್ಕೊತಾ ಬಂದಿದ್ದೆವು. ಇದೇ ರೀತಿ ಮುಂದೆ ಆಚರಿಸ್ಕೊತಾ ಹೋಗ್ತಾಯೂ ತಮ್ಮ ಸಹಕಾರ ಸುತ್ತಮುತ್ತಲಿನ ಅನೇಕ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಒಂದು ವಿಶೇಷವಾದಂಥ ಒಂದು ಮಾಹಿತಿಯನ್ನು ತಮ್ಮ ಹತ್ರ ಹೇಳಬೇಕಂತಂದರೆ ಶ್ರೀ ವೀರಭದ್ರೇಶ್ವರ ಒಂದು ಪಂಚ ಕಮಿಟಿಗೆ ಇಲ್ಲಿ ಆದಂಥ ಒಂದು ದಾನಿಗಳು 2.5 ಎಕರನ್ನು ಕೂಡ ಅವರು ನಮಗೆ ಒಂದು ವೀರಭದ್ರೇಶ್ವರ ಪಂಚ ಕಮಿಟಿಗೆ ದಾನವನ್ನು ಕೂಡ ಮಾಡಿದ್ದಾರೆ. ಬಹು ಖುಷಿಯಿಂದ ಆಗ್ತಕ್ಕಂಥ ಒಂದು ವಿಚಾರ ಇದು. ಅದು ಎಲ್ಲರಿಗೆ ಅವರಿಗೆ ಸೋಮ್ಲು ಅಂಥೇಳಿ ಸೋಮ್ಲು ಮತ್ತು ಮೊಗರ್ ಅಣ್ಣತಮ್ಮರು ಅವರು ಕೂಡಿ ಅವರು ವೀರಭದ್ರೇಶ್ವರ ಒಂದು ಆಶೀರ್ವಾದ ಅವರಿಗೆ ಆಗಿ ವೀರಭದ್ರೇಶ್ವರ ಅವರಿಗೆ ಕೊಟ್ಟಿದ್ದಾನೆ. ಆ ಒಂದು ವೀರಭದ್ರೇಶ್ವರ ಅವರು ನಮಗೆ ಒಂದು ಪಂಚ ಕಮಿಟಿ ವೀರಭದ್ರೇಶ್ವರಿಗೆ ಒಂದು 2.5 ಎಕರ ಒಂದು ದಾನವನ್ನು ಕೊಟ್ಟು ಅವರಿಗೆ ವೀರಭದ್ರೇಶ್ವರ ಒಳ್ಳೆ ರೀತಿಯಾದಂಥ ಧನ ಸಂಪತ್ತು, ಆಸ್ತಿ, ಐಶ್ವರ್ಯ, ಆರೋಗ್ಯ ಎಲ್ಲನೂ ದಯಪಾಲಿಸಲಿ ಅಂತೇಳಿ ಆ ವೀರಭದ್ರೇಶ್ವರಲ್ಲಿ ನಮ್ಮ ಎಲ್ಲ ಒಂದು ಸದ್ಭಕ್ತರ ವತಿಯಿಂದ ನಾನು ಬೇಡ್ಕೊತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಒಂದು ವೀರಭದ್ರೇಶ್ವರ ಯಾವ ರೀತಿಯಾದಂಥ ಒಂದು ಪವಿತ್ರ ಮತ್ತು ಪುಣ್ಯ ಸ್ಥಾನ ಮತ್ತು ಬಹಳ ಪವಾಡ ಪುರುಷ ಆಗಿದ್ದಾನೆ ಅಂತಂದರೆ ಇಲ್ಲಿ ಯಾರಿಗೆ ಒಂದು ಕಷ್ಟ ಅಂತೇಳಿ ಇಲ್ಲಿ ಬೇಡ್ಕೊಂಡು ಬಂದಿದ್ದಾಗ ಅವರಿಗೆ ಒಂದು ಸ್ವಲ್ಪ ದಿನದಲ್ಲೇ ಆ ಒಂದು ಕಷ್ಟವನ್ನು ದೂರ ಮಾಡಿ ಈ ಒಂದು ವೀರಭದ್ರ ಕರುಣಿಸಿದ್ದಾನೆ ಅಂತೇಳಿ. ಮಕ್ಕಳಿಲ್ಲದರಿಗೆ ಮಕ್ಕಳಿಗೆ ಕೊಟ್ಟಿದ್ದಾನೆ, ದನ ಇಲ್ಲದರಿಗೆ ದನ ಕೊಟ್ಟಿದ್ದಾನೆ, ಕಷ್ಟ ಕಾರ್ಪಣ್ಯ ಕೋರ್ಟ್ನಲ್ಲಿ ಇರ್ತಕ್ಕಂಥ ಕೇಸ್ಗಳು ಕೂಡ ಜಯ ಮಾಡಿ ಕೊಟ್ಟಿದ್ದಾನೆ ವೀರಭದ್ರೇಶ್ವರ. ಈ ರೀತಿಯಾದಂಥ ನಾನಾ ರೀತಿಯಾದಂಥ ನಮ್ಮ ವೀರಭದ್ರೇಶ್ವರ ಮನಸ್ಸಿನಲ್ಲಿ ನೆಲೆಸಿ ಇಷ್ಟು ದೊಡ್ಡ ಪ್ರಮಾಣದ ಸಾವಿರಾರು ಜನಗಳ ಸಂಖ್ಯೆಯಲ್ಲಿ ಇವತ್ತು ರಥೋತ್ಸವ, ಪಲ್ಲಕ್ಕಿ ಉತ್ಸವ ಈ ರೀತಿಯಾಗಿ ನಡೀತು. ನಿನ್ನೆ 25 ತಾರೀಕು ನಾವು ಒಂದು ಅಗ್ನಿ ಪ್ರವೇಶ ಮಾಡಿದೆವು. 14 ತಾರೀಕೆ ಒಂದು ಏನು ಶಲ್ಯ ಇದಾಗ್ತಕ್ಕಂಥದ್ದು, 10 ತಾರೀಕು ಏನು ಎಣ್ಣೆ ಹಚ್ಚತಕ್ಕಂಥ ಕಾರ್ಯಕ್ರಮ. ಹೀಗೆ 20-25 ದಿನದವರೆಗೆ ನಾನಾ ರೀತಿ ಭಜನೆಗಳ ಮುಖಾಂತರ ಇಲ್ಲಿ ಸೇರಿ ಅನೇಕ ರೀತಿಯಾದಂಥ ಕೆಲಸಗಳನ್ನು ಮಾಡಿ ಇವತ್ತು ಎಲ್ಲ ಒಂದು ಅಣ್ಣ ತಮ್ಮಂದಿರ ಹಾಗೆ ಪ್ರತಿಯೊಂದು ಊರದರು ಇವತ್ತು ಪಲ್ಲಕ್ಕಿ ಉತ್ಸವ ನೆರವೇರಿದೆ. ಆ ವೀರಭದ್ರೇಶ್ವರ ಎಲ್ಲ ಸುತ್ತಮುತ್ತಲ ಹಾಗೂ ತಮ್ಮಗಳಿಗೆ ಈ ವೀರಭದ್ರೇಶ್ವರ ಆಶೀರ್ವಾದ ಮಾಡಿ ಕರುಣಿಸಲಿ, ಎಲ್ಲರಿಗೂ ಒಂದು ಒಳ್ಳೆಯ ಸದ್ಬುದ್ಧಿ ಕೊಟ್ಟು ಇನ್ನಷ್ಟು ಈ ಜಾತ್ರಾ ಭವ್ಯವಾಗಿ ಬೆಳೀಲಿ ಅಂತೇಳಿ ನಾನು ಆ ದೇವರಲ್ಲಿ ವಿನಂತಿಸುತ್ತಾ ನನ್ನ ಮಾತು ಮುಗಿದಿದೆ. ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ಇಲ್ಲಿ ಬಂದಂಥ ಎಲ್ಲ ನಮ್ಮ ಕಲ್ಲೂರು ಗ್ರಾಮದ, ಕಟ್ಟೋಳಿ ಗ್ರಾಮದ, ಗಡವಂತಿ ಗ್ರಾಮದ ಮತ್ತು ಹುಮನಾಬಾದ್ ಗ್ರಾಮದ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ನಮಗೇನು ಸಹಕಾರ ಮಾಡಿರಿ ತಮಗೆಲ್ಲರಿಗೂ ಹೃದಯಪೂರ್ವಕ ಅಹಂಕಾರದಿಂದ ತುಂಬಿ ತುಳುಕ್ತಿದ್ದಂಥ ಪ್ರಜಾಪತಿ ದಕ್ಷನನ್ನು ಸಂಹರಿಸುವುದಕ್ಕಾಗಿ ಅವತಾರ ತಾಳಿದಂಥ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಗಳು ಇವತ್ತು ಹುಮನಾಬಾದ್ ತಾಲೂಕಿನಾದ್ಯಂತ ಎಲ್ಲ ಕಡೆ ಜರುಗ್ತಾ ಇದ್ದು, ವಿಶೇಷವಾಗಿ ಬಸವತೀರ್ಥದಲ್ಲಿ ನಡೆಯುವಂಥ ಒಂದು ವೀರಭದ್ರೇಶ್ವರ ಜಾತ್ರೆ ಅತಿ ವೈಶಿಷ್ಟ್ಯವಾದದ್ದು. ಈ ಬಸವತೀರ್ಥದಲ್ಲಿ ಯಾವುದೇ ಗ್ರಾಮ ಸಮೀಪ ಇಲ್ಲದೇ ಇದ್ದರೂ ಕೂಡ ಇವತ್ತು ಲಕ್ಷಾದಿ ಭಕ್ತರು ಬಂದು ಇಷ್ಟೊಂದು ಅದ್ಧೂರಿಯಾಗಿ ಇವತ್ತು ರಥೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಿನ್ನೆ ಅಗ್ನಿ ಪೂಜೆಯಾಗಿದೆ. ಜಾತ್ರಾ ಮಹೋತ್ಸವ ಭಾಳಷ್ಟು ಅದ್ಧೂರಿಯಾಗಿ ಜರುಗ್ತಾ ಇದೆ. ನಮ್ಮ ಸಂಪ್ರದಾಯದಲ್ಲಿ
ಜಾತ್ರೆಗಳಿಗೆ ಬಹಳ ಒಂದು ವಿಶಿಷ್ಟವಾದ ಒಂದು ಜಾತ್ರೆಗಳ ಕಲ್ಪನೆ ಇದೆ. ಪ್ರತಿ ದಿವಸ ಭಕ್ತರು ಹೋಗಿ ದೇವಸ್ಥಾನದಲ್ಲಿ ದೇವರಿಗೆ ದರ್ಶನ ಮಾಡಿದರೆ ಇವತ್ತು ದೇವಸ್ಥಾನದ ಗರ್ಭಗುಡಿಯಿಂದ ಸ್ವತಃ ದೇವರು ಹೊರಗಡೆ ಬಂದು ಭಕ್ತರಿಗೆ ದರ್ಶನವನ್ನು ಕೊಡುವಂಥ ಒಂದು ಪರಿಪಾಠ ನಮ್ಮ ಜಾತ್ರೆಗಳಲ್ಲಿದೆ. ಇವತ್ತು ಅಂಥ ಒಂದು ವೀರಭದ್ರೇಶ್ವರ ಆಶೀರ್ವಾದ ಇವತ್ತು ನಮ್ಮೆಲ್ಲರಿಗಾಗಿದೆ. ಆ ವೀರಭದ್ರೇಶ್ವರರು ನಮ್ಮ ತಾಲೂಕಿನ ಎಲ್ಲ ಮಹಾಜನತೆಗೆ ಸುಖ ಸಂಪತ್ತು ಶಾಂತಿ ನೆಮ್ಮದಿ ಕೊಟ್ಟು ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009 ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.